ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಅಲ್ವಾ? ಹಬ್ಬದ ಸೀಸನ್ ಬೇರೆ. ಮನೇಲಿ ಯಾಕೆ ತುಂಬ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಆಗಿ ಸ್ಕಿನ್ ಕೇರ್ನ ಮಾಡ್ಕೋಬಾರ್ದು? ಸೊ ಇವತ್ತು ನ್ಯಾಚುರಲ್ ಸ್ಕಿನ್ ಕೇರ್ ಟಿಪ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಮನೇಲಿ ಮಾಡ್ಕೋಬೋದು. ಬೆಳಿಗ್ಗೆ ಎದ್ದ ತಕ್ಷಣ ರೋಸ್ ವಾಟರ್ ಸ್ಪ್ರೇನ ಮುಖಕ್ಕೆ ಮಾಡ್ಕೊಳ್ಳಿ. ರೋಸ್ ವಾಟರ್ ಹಾಗೆ ನೀರನ್ನು ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟ್ಲಲ್ಲಿ ತುಂಬಿಸಿಟ್ಕೊಂಡು ದಿನನಿತ್ಯ ನಿಮ್ಮ ಮುಖಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿ. ತುಂಬಾನೇ ರಿಫ್ರೆಶಿಂಗ್ ಆಗಿರುತ್ತೆ. ಸೆಕೆಂಡ್ ಒನ್ ಬಂದು ಜೇನುತುಪ್ಪ. 1 ಟೀ ಸ್ಪೂನ್ ಜೇನುತುಪ್ಪನ ಕಾಟನ್ನಲ್ಲಿ ಹಿಂಗೆ ಡ್ಯಾಂಪ್ ಮಾಡಿಬಿಟ್ಟು ಫೇಸ್ ಫುಲ್ಲು ಟ್ಯಾಪ್ ಮಾಡ್ಕೊಳ್ಳಿ. ಒಂದು 5-10 ನಿಮಿಷ ಬಿಟ್ಟ ನಂತರ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ತುಂಬಾನೇ ಕ್ಲೆನ್ಸ್ ಆಗುತ್ತೆ. ಯಾವುದೇ ರೀತಿ ಕ್ಲೆನ್ಸರ್ ನಿಮಗೆ ಅವಶ್ಯಕತೆ ಇರೋದಿಲ್ಲ. ಮೂರನೇದು ಬಂದು ಇದು ತುಂಬಾನೇ ಹಳೆ ಟಿಪ್. ನಮ್ಮ ಅಜ್ಜಿ ಸಹ ನನಗೆ ಹೇಳ್ತಾ ಇದ್ರು. ಬಟ್ ನಾನು ಮಾಡಿದ್ರಿಂದ ನನ್ನ ಸ್ಕಿನ್ ತುಂಬಾನೇ ಚೇಂಜಸ್ ಕಾಣ್ತು. ಒಂದೇ ಒಂದು ಚಿಟಿಕೆ ಅರಿಶಿನ ಹಾಗೆ 1 ಟೀ ಸ್ಪೂನ್ ಅಥವಾ ಟೇಬಲ್ ಸ್ಪೂನ್ ನಿಮಗೆ ಬೇಕಾಗಿರುವ ಪ್ರಮಾಣದಲ್ಲಿ ಮೊಸರನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಅಪ್ಲೈ ಮಾಡ್ಕೊಳ್ಳಿ. ಒಂದು 5-10 ನಿಮಿಷ ಬಿಟ್ಬಿಟ್ಟು ನಿಮ್ಮ ಮುಖನ ಚೆನ್ನಾಗಿ ತೊಳ್ಕೊಳ್ಳಿ. ತುಂಬ ಗ್ಲೋಯಿಂಗ್ ಅನ್ಸುತ್ತೆ. ಸಾಫ್ಟ್ ಆ್ಯಂಡ್ ಬೇಬಿ ಸಾಫ್ಟ್ ಸ್ಕಿನ್ ಥರ ಆಗುತ್ತೆ. ಸೊ ನೆಕ್ಸ್ಟ್ ಬರೀ ನೀರು ಕುಡಿತಾ ಇರ್ತೀವಿ. ಅದೇ ನೀರಿಗೆ ಒಂದು 2 ಸ್ಲೈಸ್ ಸೌತೆಕಾಯಿ ಹಾಗೆ ಪುದೀನ ಲೀವ್ಸನ್ನ ಹಾಕ್ಕೊಂಡು ಕುಡಿತಾ ಇದ್ರೆ ತುಂಬಾನೇ ಹೈಡ್ರೇಟಿಂಗ್ ಆಗಿರುತ್ತೆ. ಸಂಜೆ ಹೊತ್ತು ಎಲ್ಲರೂ ಗ್ರೀನ್ ಟೀ ಸಾಮಾನ್ಯ ಕುಡಿತಿರ್ತಾರೆ. ಅದೇ ಗ್ರೀನ್ ಟೀ ಸ್ಯಾಚೆಟ್‌ನ ಒಂದು ತಪ್ಪಲೆ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಆ ಕುದಿರುವಂತಹ ನೀರಿಂದ ಬರುವ ಹಬೆ, ಆ ಸ್ಟೀಮನ್ನ ನಿಮ್ಮ ಮುಖಕ್ಕೆ ತೋರಿಸ್ಕೊಳ್ಳಿ. ಒಂದು 10 ನಿಮಿಷ ಇರುವ ಇಂಪ್ಯೂರಿಟೀಸ್ ಎಲ್ಲ ಆಚೆ ಬರುತ್ತೆ. ಕ್ಲೀನ್ ಆಗುತ್ತೆ. ನಿಮ್ಮ ಸ್ಕಿನ್ ಪೋರ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಲಾಸ್ಟ್ ಬೆಡ್ ಟೈಮ್ ರಿಚುವಲ್ ಒಂದಿದೆ. ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮ್ ಎಣ್ಣೆನ ಒಂದೇ 1 ಟೀ ಸ್ಪೂನ್ ತಗೊಂಡು ಇಲ್ಲ ಒಂದು 2 ಡ್ರಾಪ್ಸ್ ತಗೊಂಡು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳಿ. ಇದನ್ನೇ ಮಾಡ್ತಾ ಹೋಗಿ ನಿಮ್ಮ ಸ್ಕಿನ್ ಎಷ್ಟು ಹೆಲ್ದಿ ಹಾಗೂ ಗ್ಲೋಯಿಂಗ್ ಆಗುತ್ತೆ ಅಂದರೆ ಕಾಸ್ಮೆಟಿಕ್ಸ್ ಯೂಸನ್ನ ನೀವು ಕಡಿಮೆ ಮಾಡ್ತಾ ಹೋಗ್ತೀರ. ಸೊ ಇದೇ ರೀತಿ ಇನ್ನಷ್ಟು ಹೇರ್ ಕೇರ್ ಹಾಗೂ ಸ್ಕಿನ್ ಕೇರ್ ಹಾಗೆ ಡಯಟ್ ಟಿಪ್ಸ್ ಬಗ್ಗೆ ಬರ್ತಾ ಇರ್ತೀನಿ. ಸೊ ಇದೆಲ್ಲ ತಿಳ್ಕೋಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.